ಚಿಕ್ಕಬಳ್ಳಾಪುರ ನಗರಸಭೆಯ ವಾಸ್ತು ಸರಿಯಿಲ್ವೋ ಇಲ್ಲವೇ ಚಿಕ್ಕಬಳ್ಳಾಪುರ ನಗರದ ನಾಗರಿಕರ ನಸೀಬೆ ಸರಿಯಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನಪರ ಕಾರ್ಯಕ್ರಮ ಎಂಬುದು ನಗರಸಭೆಯಲ್ಲಿ ನಡೆಯುತ್ತಿಲ್ಲ. ನಡೆಸಲು ಪ್ರಯತ್ನಿಸಿದ್ರೂ ಅದು ಮುಕ್ತಾಯವಾಗಲು ಬಿಡಲ್ಲ ಎಂಬ ಪರಿಸ್ಥಿತಿ ಇದೆ. ನಗರಸಭೆಗೆ ಆದಾಯ ತಂದುಕೊಡುವ ಒಂದೇ ಒಂದು ಕಾರ್ಯಕ್ರಮ ನಗರಸಭೆಯಿಂದ ಆಗದ ಬಗ್ಗೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಅಧಿಕಾರಿಗಳು ಮಾತ್ರ ಜನರ ಆಕ್ರೋಶದ ಕಡೆ ಗಮನ ನೀಡುತ್ತಿಲ್ಲ ಎಂಬುದು ವಿಶೇಷ. ಕಳೆದ 2 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಲು ನಗರಸಭೆ ಸಿದ್ಧತೆ ನಡೆಸಿತು. ಕರಪತ್ರ ಮುದ್ರಿಸಿ ಹಂಚುವ ಜೊತೆಗೆ ಆಟೋದಲ್ಲಿಯೂ ಪ್ರಚಾರ ಮಾಡಲಾಗಿತ್ತು. ಆದರೆ ಹರಾಜು ಪ್ರಕ್ರಿಯೆ ನಡೆಯಬೇಕಿದ್ದ ದಿನವೇ ಹರಾಜು ಮುಂದೂಡಿ ಆದೇಶ ನೀಡಲಾಯಿತು. ಇದರಿಂದಾಗಿ ಅಂಗಡಿ ಮಳಿಗೆ ಸಿಗಲಿದೆ ಎಂಬ ಆಸೆಯಲ್ಲಿದ್ದ ಅನೇಕರಿಗೆ ನಿರಾಸೆ ಎದುರಾಯಿತು. ಆಗಸ್ಟ್ 7ರಂದು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಮತ್ತೊಂದು ಸುತ್ತೋಲೆ ಹೊರಡಿಸಿ ಆಗಸ್ಟ್ 22ರಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ಶುಲ್ಕ ವಸೂಲಿ, ನಗರದ ಬಿಬಿ ರಸ್ತೆಯ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯಗಳ ಬಹಿರಂಗ ಹರಾಜು ನಡೆಸಲು ತೀರ್ಮಾನಿಸಲಾಗಿತ್ತು. ಅಲ್ಲದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೆಲಸುಂಕ ವಸೂಲಿ, ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಮಾಡಲು ದಿನ ನಿಗದಿ ಮಾಡಲಾಗಿತ್ತು. ಈ ಬಗ್ಗೆಯೂ ಕರಪತ್ರಗಳನ್ನು ಹೊರಡಿಸಿ ಆಟೋಗಳ ಮೂಲಕವೂ ಪ್ರಚಾರ ನಡೆಸಲಾಗಿತ್ತು. ಇಂದು ಹರಾಜು ನಡೆಯಲಿದೆ ಎಂದು ಕಾಯುತ್ತಿದ್ದ ನಾಗರಿಕರಿಗೆ ನಗರಸಭೆ ಮತ್ತೆ ಶಾಕ್ ನೀಡಿದೆ. ಇಂದು ಬೆಳಗ್ಗೆ ಮತ್ತೊಂದು ಸುತ್ತೋಲೆ ಹೊರಡಿಸಿ ಈ ಎಲ್ಲ ಹರಾಜು ಪ್ರಕ್ರಿಯೆಗಳನ್ನು ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ಮುಂದೂಡಲಾಗಿದ್ದು, ಮುಂದಿನ ಹರಾಜು ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಹೇಳುವ ಮೂಲಕ ಕೈ ತೊಳೆದುಕೊಂಡಿದೆ. ಹೀಗೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಹೇಳಿದಂತೆ ನಡೆದುಕೊಳ್ಳುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಹರಾಜು ಪ್ರಕ್ರಿಯೆ ದಿನಾಂಕ ನಿಗದಿ ಮಾಡಿ ಮತ್ತೆ ಮುಂದೂಡಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದು, ಪದೇ ಪದೇ ಹರಾಜು ಪ್ರಕ್ರಿಯೆಗಳನ್ನು ಮುಂದೂಡಲು ರಾಜಕೀಯ ಒತ್ತಡವೇ ಕಾರಣ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಹರಾಜು ಪ್ರಕ್ರಿಯೆ ರದ್ದಾಗಿರುವ ಹಿಂದೆ ಕಾರಣದ ಜನಪ್ರತಿನಿಧಿಗಳ ಕೈವಾಡವಿದ್ದು, ನಗರಸಭೆ ಆದಾಯಕ್ಕಿಂತ ಸ್ವಯಂ ಪ್ರತಿಷ್ಠೆ ಪ್ರಮುಖ ಎಂದು ಭಾವಿಸಿರುವ ಕಾರಣ ಹರಾಜು ಮುಂದೂಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಅಲ್ಲದೆ ನಗರಸಭೆ ವಾಣಿಜ್ಯ ಮಳಿಗೆಗಳನ್ನು